ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಮನೆ ಇಲ್ಲದಂಥವರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಯಾರಿಗೆ ಮನೆ ಇರೋದಿಲ್ಲ ಅಂಥವರು ತಮ್ಮದೇ ಆದಂಥ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುವರ್ಣ ಅವಕಾಶ. ಅದು ಹೇಗೆಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಮನೆ ಇಲ್ಲದಂಥವರಿಗೆ ಒಂದು ಸೂರನ್ನು ಮಾಡಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ಮುಖ್ಯಮಂತ್ರಿಗಳ ಲಕ್ಷ್ಯ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಈಗ ಆರಂಭಿಕ ಠೇವಣಿಯನ್ನು ಇಳಿಕೆ ಮಾಡಿದೆ. ಹೌದು ಫ್ರೆಂಡ್ಸ್, ಇದು ಮನೆ ಇಲ್ಲದಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಆರಂಭಿಕ ಠೇವಣಿಯನ್ನು ಇಳಿಕೆ ಮಾಡಿದೆ. ಈಗ ಮನೆ ಇಲ್ಲದಂಥವರು ಒಂದು ತಮ್ಮದೇ ಆದಂಥ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುವರ್ಣ ಅವಕಾಶ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ವಿಜಯವಾಣಿ ಪೇಪರ್ನಲ್ಲಿ ಇವತ್ತು ತಾನೇ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು. ನಿಮಗೆಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್, ಬಡವರಿಗಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಲಕ್ಷ್ಯ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಯನ್ನು ಜಾರಿಗೆ ತಂದಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂದರೆ ಈ ಸ್ಕೀಮ್ ಮುಖಾಂತರ 1 ಲಕ್ಷ ಬಹುಮಾಡಿ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ ನಿರ್ಮಾಣ ಆಗ್ತಾ ಇದೆ ಆಲ್ರೆಡಿ. ಅಂದರೆ ಇದರಲ್ಲಿ ಒಂದು ಪ್ಲಾಟ್ಗಳನ್ನು ಖರೀದಿ ಮಾಡಬೇಕಂತ ಹೇಳಿ ಭಾಳಷ್ಟು ಮಂದಿ ಏನು ಮಾಡಿದ್ರು, ಅರ್ಜಿಗಳನ್ನು ಸಲ್ಲಿಸಿದ್ರು. ಸೊ ಅಂದರೆ ಸುಮಾರು 50,000 ಅರ್ಜಿಗಳು ಇದಕ್ಕೆ ಹಾಕಿದ್ರು. ಈ ಒಂದು ಸ್ಕೀಮ್ಗೆ 50,000 ಅರ್ಜಿಗಳು ಬಂದಿದ್ವು. ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂತಂದರೆ, ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರ ಅವರು 1 ಲಕ್ಷ ರೂಪಾಯಿ ಆರಂಭಿಕ ಠೇವಣಿ ಇಡಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಸೊ ಅದರಲ್ಲಿ ಸ್ವಲ್ಪ ಜನ ಏನು ಮಾಡಿದರು, 1 ಲಕ್ಷ ರೂಪಾಯಿ ಆರಂಭಿಕ ಠೇವಣಿಯನ್ನು ಇಟ್ಟು ಪ್ಲಾಟನ್ನು ಖರೀದಿ ಮಾಡಿದರು. ಸೊ ಅಂಥ ಜನ ಏನು ಮಾಡಿದ್ರಪ್ಪ ಅಂತಂದರೆ, ಈ ಒಂದು ಇದರಲ್ಲಿ ಇರುವಂಥ ಪ್ಲಾಟ್ಗಳನ್ನು ವೆರಿಫಿಕೇಷನ್ ಮಾಡಿದರು. ಸೊ ಇದರಲ್ಲಿ ಇರುವಂಥ ಪ್ಲಾಟ್ಗಳು ಏನಿದ್ದಾವೆ, ಸ್ವಲ್ಪ ಕಳಪೆ ಕಾಮಗಾರಿಯಲ್ಲಿ ನಿರ್ಮಾಣ ಆಗಿವೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದರು. ಸೊ ಇನ್ನು ಉಳಿದಂಥ ಜನ ಏನು ಮಾಡಿದ್ರಪ್ಪ ಅಂತಂದರೆ, ಈ ಒಂದು ಪ್ಲಾಟ್ಗಳನ್ನು ಖರೀದಿ ಮಾಡೋದಕ್ಕೆ ಆರಂಭಿಕ ಠೇವಣಿ ಏನು 1 ಲಕ್ಷ ರೂಪಾಯಿ ಇಡಬೇಕಾಗಿತ್ತು, ಅವುಗಳನ್ನು ಇಡೋದಕ್ಕೆ ಹಿಂದೇಟು ಹಾಕಿದ್ರು. ಸೊ ಯಾಕಪ್ಪ ಅಂತಂದರೆ, ನೋಡೋಣ ಇನ್ನೂ ಟೈಮ್ ಇದೆ ಇದಕ್ಕೆ. ಯಾಕಂದರೆ ಈ ಒಂದು ಎಲ್ಲ 1 ಲಕ್ಷ ಬಹುಮಾಡಿ ವಸತಿಗಳೇನಿದ್ದಾವೆ ನಿರ್ಮಾಣ ಆದಮೇಲೆ ಅವ್ರಿಗೆ ಪ್ಲಾಟ್ಗಳನ್ನು ಕೊಡ್ತಾರೆ. ಸೊ ಈಗ ಅಡ್ವಾನ್ಸ್ ಆಗಿ ಯಾರ್ಯಾರು 1 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿದ್ದಾರೆ ಅವರಿಗೆ ಅರ್ಜೆಂಟಾಗಿ ಅವರು ಮುಂಚಿತವಾಗಿ ಹಣವನ್ನು ಕಟ್ಟಿದರು. ಸೊ ಇನ್ನೂ ಉಳಿದಂಥ ಜನ ಇನ್ನೂ ಕಟ್ಟಿಲ್ಲ. ಸೊ ನೋಡೋಣ, ಇನ್ನೂ ಟೈಮ್ ಇದೆ ಇದರಲ್ಲಿ. ಯಾಕಂದರೆ ಕೆಲವೊಂದು ಕಳಪೆ ಕಾಮಗಾರಿಯಲ್ಲಿ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡಿದೆ ಅಂತೇಳಿ ಭಾಳಷ್ಟು ಮಂದಿ ಇನ್ನೂ 1 ಲಕ್ಷ ರೂಪಾಯಿ ಠೇವಣಿಯನ್ನು ಇಡೋಕ್ಕೆ ಹಿಂದೇಟು ಹಾಕಿದರು. ಸೊ ಈ ಒಂದು ಕಾರಣದಿಂದಾಗಿ ಇದರಲ್ಲಿ ಆಸಕ್ತಿ ಭಾಳಷ್ಟು ಕಡಿಮೆ ಆಗಿಬಿಡ್ತು ಜನರಿಗೆ. ಸೊ ಅಂದರೆ ಈ ಮನೆಗಳನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕಕತ್ತಿದ್ದಾರೆ. ಸೊ ಆ ಒಂದು ಉದ್ದೇಶದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿತು, ಈಗ ಆ ಒಂದು ಆರಂಭಿಕ ಠೇವಣಿಯನ್ನು ಕಡಿಮೆ ಮಾಡಿದೆ. ಸೊ ಏನು ಆರಂಭಿಕ ಠೇವಣಿ 1 ಲಕ್ಷ ರೂಪಾಯಿ ಇಡಬೇಕಂತ ಹೇಳಿತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಈಗ ನೀವು 50,000 ರೂಪಾಯಿ ಹಣವನ್ನು ಆರಂಭಿಕ ಠೇವಣಿ ರೂಪದಲ್ಲಿ ಇಟ್ಟರೆ ನಿಮಗೆ ಒಂದು ಪ್ಲಾಟ್ ಸಿಗುತ್ತೆ ಅನ್ನೋ ಒಂದು ಬಂಪರ್ ಆಫರನ್ನು ಜನರಿಗೆ ನೀಡಿದ್ದಾರೆ. ಅಂದರೆ ಇದು ಒಂದು ಒಳ್ಳೆಯ ಅವಕಾಶ. ಅಂದರೆ ಯಾರ್ಯಾರಿಗೆ ಮನೆ ಇಲ್ಲ, ಒಂದು ಮನೆಯನ್ನು ಒಂದು ಪ್ಲಾಟನ್ನು ಖರೀದಿ ಮಾಡಬೇಕಂತಿರ್ತಾರೆ ಅಂಥವರು ಇದರಲ್ಲಿ ಒಂದು ಮನೆಯನ್ನು ಪಡೆಯೋದಕ್ಕೆ ಸುವರ್ಣ ಅವಕಾಶ. ಕೇವಲ ನೀವು 50,000 ರೂಪಾಯಿ ಏನು ಆರಂಭಿಕ ಠೇವಣಿ ಇಟ್ಟರೆ ಸಾಕು, ಇದರಲ್ಲಿ ಒಂದು ಪ್ಲಾಟನ್ನು ನೀವು ಪಡಿಬೋದು. ಅಂದರೆ ಇದ್ರ ಜೊತೆಗೆ ಇನ್ನೊಂದು ಬಂಪರ್ ಆಫರ್ ನಿಮಗೆ ಏನಪ್ಪ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅಂದರೆ, ನಿಮಗೆ ಕೇವಲ 50,000 ರೂಪಾಯಿ ಆರಂಭಿಕ ಠೇವಣಿ ಇಡಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು, SC ST ಅವರಿಗೆ ಅಂದರೆ SC ಜನಾಂಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ 5 ಲಕ್ಷದವರೆಗೆ ಬ್ಯಾಂಕ್ ಕಡೆಯಿಂದ ಸಾಲ ಕೂಡ ಸಿಗುತ್ತೆ ನಿಮಗೆ. ಅದರಲ್ಲಿ 3.5 ಲಕ್ಷ ರೂಪಾಯಿ ಸಬ್ಸಿಡಿ. ಮತ್ತು ಪರಿಶಿಷ್ಟ ಜಾತಿಯವರಿಗೆ ನಿಮಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಟರೆ 2,70,000 ರೂಪಾಯಿ ಸಬ್ಸಿಡಿ ಇರುತ್ತೆ, ಫ್ರೀ ಆಗಿರುತ್ತೆ. ಇದೊಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಬರೀ 50,000 ರೂಪಾಯಿ ನೀವು ಆರಂಭಿಕ ಠೇವಣಿ ಇಡಬೇಕು, ಮತ್ತು ಇಲ್ಲಿ ಸಾಲ ಸೌಲಭ್ಯ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಈ ಪ್ಲಾಟನ್ನು ಫುಲ್ಲು ನಿಮ್ದಾಗಿಸ್ಕೊಳ್ಳೋದಕ್ಕೆ ಅದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ನಿಮಗೆ. ಅಂಥ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಮನೆ ಇಲ್ಲ ಅಂಥವರು ತಮ್ಮದೇ ಆದಂಥ ಒಂದು ಪ್ಲಾಟನ್ನು ಖರೀದಿ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ. ಹಾಗೂ ಅದ್ರ ಜೊತೆಗೆ ಈ ಒಂದು ಪ್ಲಾಟನ್ನು ಖರೀದಿ ಮಾಡಬೇಕಂತ ಇರೋರಿಗೆ ಎಲ್ಲೆಲ್ಲಿ ಈಗ ಪ್ಲಾಟ್ಗಳು ಎಷ್ಟೆಷ್ಟು ಖಾಲಿ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಭಾಳಷ್ಟು ಕ್ಲಿಯರ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸಲಾಗಿದೆ. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಏನು ಯಶವಂತಪುರದಲ್ಲಿ 10,538 ಪ್ಲಾಟ್ಗಳು ಖಾಲಿವೆ, ಬೆಂಗಳೂರು ದಕ್ಷಿಣದಲ್ಲಿ 237, ಯಲಹಂಕದಲ್ಲಿ 7,639, ಮತ್ತು ಬ್ಯಾಟರಾಯನಪುರದಲ್ಲಿ 24 ಪ್ಲಾಟ್ಗಳು, ಮಹದೇವಪುರದಲ್ಲಿ 3,640 ಪ್ಲಾಟ್ಗಳು, ದಾಸರಹಳ್ಳಿಯಲ್ಲಿ 331, KR ಪುರದಲ್ಲಿ 246, ಆನೇಕಲ್ದಲ್ಲಿ 3,545, ಟೋಟಲ್ ಒಟ್ಟು 26,200 ಪ್ಲಾಟ್ಗಳು ಖಾಲಿ ಇದ್ದಾವೆ.
ಆಸಕ್ತರು ಏನಿದ್ದಾರೆ 50,000 ರೂಪಾಯಿ ಆರಂಭಿಕ ಠೇವಣಿಯನ್ನು ಕಟ್ಟಿ ಈ ಒಂದು ಪ್ಲಾಟ್ಗಳನ್ನು ನಿಮ್ಮದಾಗಿ ಮಾಡಿಕೊಳ್ಬೋದು. ಇದನ್ನು ಯಾವ ರೀತಿ ನೀವು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈ ಸ್ಕೀಮ್ನಲ್ಲಿ ತಿಳಿಸಿರುವ ಪ್ರಕಾರ ಆಲ್ರೆಡಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಆದರೂ ಕೂಡ ಇನ್ನು ಯಾರ್ಯಾರಿಗೆ ಮನೆ ಬೇಕು ಅನ್ನೋರಿಗೆ ಈ ಒಂದು ವೆಬ್ಸೈಟ್ ಇಲ್ಲಿ ನೋಡ್ತಿರ್ಬೋದು, ಆಶ್ರಯ .karnataka.government.website ಅಂತ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ. ಆ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಇದರಲ್ಲಿ ನಾವು ಕೂಡ ಪ್ಲಾಟನ್ನು ಪಡಿಬೇಕು, ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಈ ರೀತಿಯಾಗಿ ನೀವು ಮನೆ ಇಲ್ಲದಂಥವರು ಏನಿದ್ದಾರೆ ನಿಮಗೆ ಇದೊಂದು ಸುವರ್ಣ ಅವಕಾಶ. ಈ ಸ್ಕೀಮ್ ಮುಖಾಂತರ ನೀವು ಒಂದು ನಿಮ್ಮದೇ ಆದಂಥ ಒಂದು ಪ್ಲಾಟನ್ನು ಪಡೆಯೋದಕ್ಕೆ ಕೂಡಲೇ ಆಸಕ್ತರು ಏನಿದ್ದಾರೆ ಈ ಒಂದು ಟೋಲ್ ಫ್ರೀ ನಂಬರ್ಗಳಿಗೆ ಕರೆ ಮಾಡಿ ಪ್ಲಾಟನ್ನು ಪಡೆಯೋದು ಹೇಗೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಕೂಡಲೇ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ.